ಇನ್ನೊಂದು ಸೊ ಹಾಗೆ ಬಂದ್ರೆ ಇದು ಸ್ವಿಫ್ಟ್ ಡಿಸೈರ್ VDI ಸರ್, ಅದು VDI ಬರುತ್ತೆ. ಥರ್ಡ್ ಓನರ್ ರನ್ನಿಂಗ್ ಇದೆ, 2012 ಮಾಡಲ್ ಇದು. ಥರ್ಡ್ ಓನರ್ ಯಾರು ಒಂದು 3 ಮುಕ್ಕಾಲ ಅಕ್ಕಪಕ್ಕ ಮಾಡ್ಕೊಳ್ಳಿ. ಇದು ಮೈಗ್ರೇಟ್ ನಂಬರ್ ಬರುತ್ತೆ, ಅದರ್ ಸ್ಟೇಟ್ ರೀ ನಂಬರ್ ಬರುವಂತ ಗಾಡಿ. 2012 ಮಾಡಲ್. ಸೊ ಅಕ್ಕಪಕ್ಕ ರೇಟಲ್ ಆಗುತ್ತೆ, ಒಂದು 3 ಮುಕ್ಕಾಲ ಅಕ್ಕಪಕ್ಕ ರೇಟಲ್ಲಿ ಇದು ಕ್ಲೋಸ್ ಆಗುತ್ತೆ. ಸ್ವಿಫ್ಟ್ ಡಿಸೈರ್ VDI ಸರ್, ಡೀಸೆಲ್ ವರ್ಷನ್ ಸಿಗೋದು ತುಂಬಾ. ಹೌದು, ಮಿಡಲ್ ವೇರಿಯಂಟ್ ವೆಹಿಕಲ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಆಗಿ ಬರುವಂತ ಗಾಡಿ ಸರ್. ಇನ್ನೂ ಒಂದು ಗಾಡಿ ಇದೆ ಹಾಗೆ ಬಂದ್ರೆ ಇದು ಸಹ ಮೈಗ್ರೇಟ್ ನಂಬರ್ 2010 ಮಾಡಲ್, ಸೆಕೆಂಡ್ ಓನರ್ VXI ಸರ್. ಇದು ಇದಕ್ಕೆ ಇನ್ಸೂರೆನ್ಸ್ ಲ್ಯಾಬ್ಸ್ ಆಗಿದೆ, ಇನ್ಸೂರೆನ್ಸ್ ಕಟ್ಕೋಬೇಕು. ಕಸ್ಟಮರ್ ಯಾರು ತಗೊಂತಾರೋ ಕಟ್ಕೋಬೇಕು. 2010 ಮಾಡಲ್ ಸರ್ ಇದು. ಇದು ಮೈಗ್ರೇಟ್ ನಂಬರ್ ಬಟ್ ವಿತ್ ಗುಡ್ ಕಂಡೀಷನ್ ಇದೆ ಗಾಡಿ. ಡಿಸೈರ್ ಟೂರ್ ಬರುತ್ತೆ ಇದನ್ನು. ಸೊ ಶ್ರೀರಾಮ್ ಆಟೋಮಾಲ್ ಯಲಹಂಕದಲ್ಲಿ ಆಕ್ಷನ್ ನಡೆಯುತ್ತೆ. ಬರೋರು ಬೆಳಗ್ಗೆ 9:30ಗೆಲ್ಲ ಇಲ್ಲಿಗೆ ಬರಬೇಕಾಗುತ್ತೆ. ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇವರ ಕಾಂಟ್ಯಾಕ್ಟ್ ನಂಬರ್ ಕೂಡ ವಿಡಿಯೋದಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ದಯವಿಟ್ಟು ಕಾಲ್ ಮಾಡೋರು ಡ್ಯೂ ಟು ಟೈಮಿಂಗಲ್ಲಿ ಕಾಲ್ ಮಾಡಿ. ತುಂಬ ಕಂಪ್ಲೇಂಟ್ಸ್ ಬರ್ತಾ ಇದೆ, ರಾತ್ರಿ 12 ಗಂಟೆಗೆಲ್ಲ ಫೋನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಸೊ ಅವರು ಕೂಡ ಮನುಷ್ಯರೇ. ಬೆಳಗ್ಗೆ 10ರಿಂದ ಸಂಜೆ 5ರವರೆಗೂ ಅವರು ಏನೋ ಡ್ಯೂಟಿಯಲ್ಲಿ ಇರ್ತಾರೆ, ಯಾರ್ಡಲ್ಲಿ ಇರ್ತಾರೆ. ಆ ಟೈಮ್ಗೆ ಕಾಲ್ ಮಾಡಿ ಅವ್ರು ಪಿಕ್ ಮಾಡ್ತಾರೆ. ಕೆಲವೊಂದ್ಸತಿ ಪಿಕ್ ಮಾಡಕ್ ಆಗದೆ ಇರ್ಬೋದು, ಯಾಕಂದ್ರೆ ಇಲ್ಲಿ ಕಸ್ಟಮರ್ ಇರ್ತಾರೆ. ಸೊ ಅದನ್ನೆಲ್ಲ ಅರ್ಥ ಮಾಡ್ಕೊಬೇಕಾಗುತ್ತೆ. ನೀವು ಡೈರೆಕ್ಟಾಗಿ ಯಾರ್ಡಿಗೆ ಬರ್ರಿ, ಏನೋ ಯಲಹಂಕ ಶ್ರೀರಾಮ್ ಆಟೋಮಾಲ್ ಯಾರ್ಡಿಗೆ ಬನ್ನಿ. ಎಲ್ಲರೂ ಒಬ್ರಲ್ಲ 10 ಜನ ಇರ್ತಾರೆ, ಯಾರೋ ಒಬ್ರು ನಿಮ್ಗೆ ಗೈಡ್ ಮಾಡ್ತಾರೆ, ಗಾಡಿಗಳನ್ನ ತೋರಿಸ್ತಾರೆ. ಗಾಡಿ ನೀವು ಟೆಸ್ಟ್ ಡ್ರೈವ್ ಮಾಡೋಕೆ ಕೂಡ ಕೀ ಕೊಡ್ತಾರೆ, ನೀವು ಟೆಸ್ಟ್ ಡ್ರೈವ್ ಮಾಡ್ಬೋದು. ಮೆಕ್ಯಾನಿಕ್ ಕರ್ಕೊಬನ್ನಿ, ಗಾಡಿನ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಬಿಡ್ಡಿಂಗ್ ಮಾಡ್ಬೋದು. ಸೊ ಅಷ್ಟೇ ಹೇಳ್ತಾ ಇದ್ದೀನಿ. ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ. ಅಷ್ಟೇ ನಾನು ಕೇಳ್ಕೊತಾ ಇರೋದು. ಈ ವಿಡಿಯೋ ಬಗ್ಗೆ ನಿಮ್ಮ ಕಾಮೆಂಟ್ಸ್ನ ಕೆಳಗಡೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಕೊನೆವರೆಗೂ ವಿಡಿಯೋ ನೋಡಿ. ಪ್ರೈಸ್ ಹೇಳಿ ಸರ್ ಅದ್ರದ್ದು. ಯಾವ್ದು ಸ್ವಿಫ್ಟ್ ಇಂದ ಸರ್? ಒಂದು 2.6 ಅಕ್ಕಪಕ್ಕ ಮಾಡ್ಕೊಡ್ತೀನಿ. ಇದು ಯಾವ್ದು 0988 ಈ ವೆಹಿಕಲ್ ನಾನು ವಿತ್ 2.5 2.6 ಅಕ್ಕಪಕ್ಕ ಮಾಡ್ಕೊಡ್ತೀನಿ ನೋಡಿ. ವೈಟ್ ಬೋರ್ಡ್ ಪೆಟ್ರೋಲ್ ವೇರಿಯಂಟ್, ಸೆಕೆಂಡ್ ಓನರ್ VXI ಮಾರುತಿ ಸ್ವಿಫ್ಟ್ ಡಿಸೈರ್ VXI ಇದು. ಇಟಿಯೋಸ್ ಆಲ್ಮೋಸ್ಟ್ ಒಂದು 7-8 ಗಾಡಿ ಇದಾವೆ. ಸೊ ಅಲ್ಲಿ ನಿಮ್ ಮುಂದೆ ನೋಡಬಹುದು, ಅದು 2000 ಆ ಕಡೆ ಇದೆ ನೋಡಿ, ಅದು ಮೂಲೆ ಇರೋದು 2019 ಮಾಡಲ್. ಸೊ ಇದು ಕನ್ವರ್ಟೆಡ್ ಪ್ಲಾಟ್ ಏನಾಗುತ್ತೆ, ಅದು GD ಆಗಿರುತ್ತೆ. ಅದನ್ನ ಕಸ್ಟಮರ್ ಚೆಕ್ ಮಾಡ್ಕೊಬೇಕಾಗತ್ತೆ. ಬಂದವ್ರು ಯಾರು ಆಕ್ಷನ್ ಬರ್ತಾರೆ ಅಥವಾ ವಿಡಿಯೋ ಯಾರು ನೋಡ್ತಾರೆ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಅದು ಪ್ಲಾಟಿನ ಕೆಲವೊಂದು ಕನ್ವರ್ಟೆಡ್ ಆಗಿರುತ್ತೆ, GD ಟು ಪ್ಲಾಟಿನ ಕನ್ವರ್ಟ್ ಆಗಿರುತ್ತೆ. ಹಿಂದೆ ಇರೋದನ್ನ ತೋರಿಸ್ತೀನಿ. ಹೌದು, ಇರೋ ಗಾಡಿ ಅದಿರುತ್ತೆ. ಫಿಸಿಕಲ್ ಆಗಿ ಗಾಡಿ ಇನ್ಸ್ಪೆಕ್ಟ್ ಮಾಡ್ಕೊಂಡು ನಂತರ ನೀವು ಆಕ್ಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗುತ್ತೆ. ಮೇಲೆ GD ಅಂತ ಹಾಕಿದ್ದಾರೆ, GD ಹಾಕಿದ್ರೆ ಬಟ್ ಪ್ಲಾಟಿನ ಕನ್ವರ್ಟ್ ಆಗಿರುತ್ತೆ. GD ಟು ಪ್ಲಾಟಿನ ಕನ್ವರ್ಟ್ ಆಗಿರುತ್ತೆ ಅಥವಾ ಪ್ಲಾಟಿನ ಆಗಿರ್ಬೋದು, ಚೆಕ್ ಮಾಡ್ಕೊಬೇಕಾಗುತ್ತೆ ಒಂದ್ಸಲ. 2019 ಮಾಡಲ್ ಇದು. ಆಕ್ಷನ್ ಬರೋಕ್ ಮುಂಚೆ 1 ಅವರ್ ಮುಂಚೆ ಬನ್ರಿ. ಹೌದು, ಗಾಡಿನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ನೆಲಮಂಗಲ ಪಾಸಿಂಗ್ ಗಾಡಿ 2019 ಮಾಡಲ್ ವಿತ್ ಡಾಕ್ಯುಮೆಂಟ್ ರನ್ನಿಂಗ್, ಟ್ಯಾಕ್ಸ್, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಕೊಡ್ತೀವಿ ಸರ್. ಅದು ವೆಹಿಕಲ್ ಗುಡ್ ಕಂಡೀಷನ್ ಇದೆ, ನೋಡ್ಬೋದು ನಿಮ್ ಮುಂದೆನೆ. ಸೊ ಹಾಗೆ ಬಂದ್ರೆ ಇನ್ನೊಂದು 19 ಮಾಡಲ್ ಗಾಡಿ ಇದೆ, ಇದು ಬ್ಯಾಂಗ್ಳೂರ್ ಪಾಸಿಂಗ್ ಗಾಡಿ. ಸೊ ಇದು ಸಹ ಪ್ಲಾಟಿನಾ, ಇದು ಕನ್ವರ್ಟೆಡ್ ಪ್ಲಾಟಿನಾ, GD ಟು ಪ್ಲಾಟಿನಾ ಕನ್ವರ್ಟ್. ಒರಿಜಿನಲ್ ಡಾಕ್ಯುಮೆಂಟ್, ಟ್ಯಾಕ್ಸ್ ರನ್ನಿಂಗ್, ಇನ್ಸೂರೆನ್ಸ್ ರನ್ನಿಂಗ್, FC ರನ್ನಿಂಗ್, ಲೋನ್ ಆಪ್ಷನ್ಸ್ ಕೊಡೋಣ. ಗಾಡಿ ಗುಡ್ ಕಂಡೀಷನ್ ಇದೆ, 2019 ಮಾಡಲ್ ಸರ್. ಅದನ್ನು ಪ್ರೈಸ್ ಸರ್, ಪ್ರೈಸ್ 2019 ಎಲ್ಲ ನಿಮ್ಗೆ 6.5 ಅಕ್ಕಪಕ್ಕ ಮಾಡ್ಕೊಡ್ತೀನಿ ಸರ್. ಸೊ ಅದರಲ್ಲೇ ತಿಳ್ಕೊಳ್ಳಿ, 19 ಮಾಡಲ್ ಒಂದು 6 ಲಕ್ಷ, 6.5 ಬಜೆಟ್, 6 ಮೇಲೆ 6.5 ಅಕ್ಕಪಕ್ಕ ಮಾಡ್ಕೊಡ್ತೀವಿ. ಹೌದು, ಖಂಡಿತ ಮಾಡ್ಕೊಡ್ತೀವಿ. ಹಂಗೆ ಬಂದ್ರೆ ಇದು 19 ಮಾಡಲ್, ಸೇಮ್ ಅದು ಕನ್ವರ್ಟೆಡ್ ಪ್ಲಾಟಿನ ಆಗಿರುತ್ತೆ. 2019 ಮಾಡಲ್ ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್, ಟ್ಯಾಕ್ಸ್, ಇನ್ಸೂರೆನ್ಸ್, FC ರನ್ನಿಂಗ್ ಕೊಡ್ತೀನಿ. 6.5 ಅಕ್ಕಪಕ್ಕ ಬಜೆಟ್ ಅಲ್ಲಿ ಎಲ್ಲಾ ಗಾಡಿಗಳು ಕೊಡ್ತೀನಿ. ಪ್ಲಾಟಿನಾ 19 ಮಾಡಲ್. ಇನ್ನೊಂದು 19 ಮಾಡಲ್ ಇದೆ, ನೀವು ನೋಡಬಹುದು, 52 ಪಾಸಿಂಗ್ ನೆಲಮಂಗಲ. ಇದು ಅದರ್ ಸ್ಟೇಟ್ ರೀ ನಂಬರ್ ಆಗಿರುತ್ತೆ ಗಾಡಿ. 19 ಮಾಡಲ್, ಇದು ಒಂದು 6 ಲಕ್ಷ ಬಜೆಟ್ ಒಳಗೆ ಕೊಡ್ತೀನಿ. ಯಾಕಂದ್ರೆ ಅದು ಕನ್ವರ್ಟೆಡ್ ಪ್ಲಾಟಿನ, ಕನ್ವರ್ಟೆಡ್ ಮಾಡಕ್ಕೆ ಒಂದು 30,000 ಖರ್ಚು ಬರುತ್ತೆ. ಅದಕ್ಕೆ ಸ್ವಲ್ಪ ಒಂದು 30,000 ಜಾಸ್ತಿ, ಒಂದು 6 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಇದು ಕೊಡ್ತೀನಿ. K52B 9108 ವೆಹಿಕಲ್ ನಂಬರ್. ಹಾಗೆ ಬಂದ್ರೆ ಇನ್ನೊಂದು 19 ಮಾಡಲ್ ನೋಡಬಹುದು, ಸೇಮ್ ಇದು ಒಂದು 6 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಕೊಡ್ತೀನಿ ಸರ್. ಹಾಗೆ ಬಂದ್ರೆ ಇನ್ನೊಂದು ಪ್ಲಾಟಿನ, ಇದು ಒರಿಜಿನಲ್ ಪ್ಲಾಟಿನ ಇದೆ ಸರ್. ಗಾಡಿಗೆ ನಮಗೂ ಕನ್ಫರ್ಮ್ ಇರುತ್ತೆ, ಒರಿಜಿನಲ್ ಪ್ಲಾಟಿನ ಇದೆ ವಿತ್ RC ಬಂದಿದೆ. ಸೆಕೆಂಡ್ ಓನರ್ ವೆಹಿಕಲ್, ಬ್ಯಾಂಗ್ಳೂರ್ ಯಲಹಂಕ ಪಾಸಿಂಗ್ ವೆಹಿಕಲ್. ಯಲಹಂಕ ಸರೌಂಡಿಂಗ್ ಅಥವಾ ಯಾರು ಬೇಕಾದ್ರೂ ತಗೊಬಹುದು. 19 ಮಾಡಲ್ ಇದು, ಸೆಕೆಂಡ್ ಓನರ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್, ಟ್ಯಾಕ್ಸ್, ಇನ್ಸೂರೆನ್ಸ್, FC ಎಲ್ಲ ರನ್ನಿಂಗ್ ಕೊಡ್ತೀನಿ. ಇದು ಅದರ್ ಸ್ಟೇಟ್ ರೀ ನಂಬರ್ ಆಗಿದೆ ಗಾಡಿ. ಇದನ್ನು ಅದರ್ ಸ್ಟೇಟ್ ರೀ ನಂಬರ್ ಏನು ವ್ಯತ್ಯಾಸ ಇರಲ್ಲ ಸರ್. ಒಂದು 50,000 ಡಿಫ್ರೆನ್ಸ್ ಅಲ್ಲಿ ಫೈನಾನ್ಸ್ ಕಮ್ಮಿ ಆಗುತ್ತೆ ಅಷ್ಟೇ, ಏನ್ ತೊಂದ್ರೆ ಇಲ್ಲ. ಅಲ್ಲಿ ಏನು 19 ಮಾಡಲು 4.5 ಲೋನ್ ಆಗ್ತಿದ್ರೆ, ಇಲ್ಲೊಂದು 4 ಲಕ್ಷ ಲೋನ್ ಆಗುತ್ತೆ, ಯಾವ್ದು ಕನ್ವರ್ಟೆಡ್ ಗಾಡಿಗೆ. ಹಾಗೆ ಬಂದ್ರೆ 16 GD ಒಂದಿದೆ,
ಸೊ ಒಂದು 4.5 ಒಳಗೆ 4 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಮಾಡಲ್ ಯಾವ ಸರ್ ಅದು? 16 ಮಾಡಲ್. 16 ಮಾಡಲ್ ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. 19 ಮಾಡಲ್ ಅಂದ್ರೆ ಅಬೌವ್ 6 lakhs ಇರುತ್ತೆ. ಹೌದು. ಸೊ ನೆಗೋಷಿಯಬಲ್ ಇರುತ್ತೆ. ಹೌದು. ಈಗ 16 ಮಾಡಲ್ ಆಗಿರೋದ್ರಿಂದ 4.5 ಲಕ್ಷ ಮೇಲೆ 4.5 ಅಕ್ಕಪಕ್ಕ ಮಾಡ್ಕೊಡ್ತೀನಿ. ಓಕೆ ಓಕೆ. ಸೊ ಹಾಗೆ ಬಂದ್ರೆ ಒಂದು ಫ್ರೀ ಅಶೋಕ ಲೇಲ್ಯಾಂಡ್ ಸ್ಟೈಲ್ ವೆಹಿಕಲ್ ನೋಡಬಹುದು. ಇದು 7 ಸೀಟರ್. ಸೊ ಗಾಡಿ ಗುಡ್ ಕಂಡೀಷನ್ ಇದೆ. 14 ಮಾಡಲ್ ಸರ್ ಇದು. ನಾರ್ತ್ ಕರ್ನಾಟಕ ಪಾಸಿಂಗ್ ಅಲ್ಲಿ ಇದೆ. 14 ಮಾಡಲ್ 7 ಸೀಟರ್ ವೆಹಿಕಲ್. ಯಾರಿಗೂ ಎಲ್ಲೂ ಕಾಣಿಸೋದು. ಹೌದು, ಜಾಸ್ತಿ ನೋಡಿಲ್ಲ, ನಾವು ಜಾಸ್ತಿ ನೋಡಿಲ್ಲ. ನಾನು ಹೆಚ್ಚು ಕಮ್ಮಿ ಹೇಳ್ಬೇಕಾದ್ರೆ ಇದೆ ಫಸ್ಟ್ ಗಾಡಿ ಈ ತರ ನೋಡ್ತಾ ಇರೋದು. ಹೌದು, ನಾನು ನೋಡಿದ್ದೀನಿ ಲೈಲ್ಯಾಂಡ್ ಅಲ್ಲಿ ಮೊದಲೇ ನೋಡಿದ್ದೀನಿ. ಹೌದು, ಬಟ್ ಆದ್ರೆ ಇದು ನಮ್ ಬೆಂಗಳೂರಲ್ಲಿ ಕಾಣಿಸೋದಿಲ್ಲ. ಸ್ಟಾಪ್ ಮಾಡಿದ್ದೇನೆ ಈ ವೆಹಿಕಲ್ಸ್ ಎಲ್ಲ. ಯಾರಾದ್ರೂ ಇಂಟ್ರೆಸ್ಟ್ ಇದ್ದವರು ನೋಡಿದ್ರೆ ಒಂದ್ ಹೆಚ್ಚು ಕಮ್ಮಿ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ. ಗಾಡಿ ವಿತ್ ಗುಡ್ ಕಂಡೀಷನ್ ಇದೆ. 25 ಪಾಸಿಂಗ್ ನೋಡ್ಬೋದು. ಇಂಟ್ರೆಸ್ಟ್ ಇದ್ದವ್ರು ತಗೊಬಹುದು. ಎಷ್ಟು ಆಗ್ಬೋದು ಸರ್ ಒಂದ್ ಅಂದಾಜು ಈ ಗಾಡಿ? ಒಂದ್ 4 ಲಕ್ಷ ಅಕ್ಕಪಕ್ಕ ಕೊಡೋಣ ಸರ್. 7 ಸೀಟರ್ 4 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಮಾಡ್ಕೊಡೋಣ. ನೆಗೋಷಿಯಬಲ್. ಲೈಲ್ಯಾಂಡ್ ಗಾಡಿ ಇದು. ನಿಮ್ಗೇನ್ ಅಷ್ಟೊಂದು ಪ್ರಾಬ್ಲಮ್ಸ್ ಏನು ಬರಲ್ಲ. ಹೌದು, ನಮ್ ಲೈಲ್ಯಾಂಡ್ ಬಗ್ಗೆ ಗೊತ್ತಿರೋದೇನೆ. ಹೌದು. ಯಾರಾದ್ರೂ ಆ ಗಾಡಿ ಬಗ್ಗೆ ಇಂಟ್ರೆಸ್ಟ್ ಇರೋರು ಒಂದ್ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ಅಂದ್ರೆ ತಗೊಳ್ಳೋದಿದ್ರೆ ತಗೊಬಹುದು ಸರ್. ನೋಡಬಹುದು 2018 ಮಾಡಲ್ ಇದು. ಫೋರ್ಡ್ ಫಿಗೋ ಲೇಟೆಸ್ಟ್ ಮಾಡಲ್ ಇದು. ಲೇಟೆಸ್ಟ್ ವರ್ಷನ್ ಇರುವಂತ ಗಾಡಿ. ಇದು ಪೆಟ್ರೋಲ್ ವೇರಿಯಂಟ್ ಅಲ್ಲಿ ಓಡ್ತಾ ಇರುವಂತ ಗಾಡಿ ಸರ್ ಇದು. 2018 ಮಾಡಲ್ ಇದು. ಸೊ ಸಿಂಗಲ್ ಓನರ್ ಅಲ್ಲೇ ಓಡ್ತಾ ಇದೆ ಗಾಡಿ ಇದು. ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ. ಇದಕ್ಕೆ ಇನ್ಸೂರೆನ್ಸ್ ಡಿಸೆಂಬರ್ ವರೆಗೂ ಇನ್ಸೂರೆನ್ಸ್ ಲೈವ್ ಇದೆ. ಸೊ FC ರನ್ನಿಂಗ್ ಇರುವಂತ ಗಾಡಿ ಸರ್ ಇದು. 2018 ಮಾಡಲ್. ಸೊ ಹಾಗೆ ಬಂದ್ರೆ ಇನ್ನೊಂದು ವೈಟ್ ಬೋರ್ಡ್ ನೋಡಬಹುದು. 2011 ಮಾಡಲ್ ಇದು. ಓಲ್ಡ್ ಶೇಪ್ ಇದು. ಫೋರ್ಡ್ ಫಿಗೋ ಇದು. ಡೀಸೆಲ್ ವೇರಿಯಂಟ್ ವೆಹಿಕಲ್ ಸರ್ ಇದು. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. ಗಾಡಿ ಒಂದು ಹೋಂಡಾ ಗೆಟ್ಸ್ ನೋಡಬಹುದು. 2009 ಮಾಡಲ್ ಇದು. ಯಾರು 1.5 ಅಕ್ಕಪಕ್ಕ ಬಜೆಟ್ ಅಲ್ಲಿ ನೋಡ್ತಾ ಇರ್ತಾರೋ ಅವ್ರಿಗೆ ಇದು ಸೂಟಬಲ್ ಆಗಿರುತ್ತೆ ನೋಡಿ. ಇದು 2009 ಮಾಡಲ್ ಹೋಂಡಾ ಗೆಟ್ಸ್ ಪೆಟ್ರೋಲ್ ಇಂಜಿನ್. ಹೌದೌದು. ಹಾಗೆ ಬಂದ್ರೆ ಒಂದು ನಿಮ್ ಮುಂದೆ ಒಂದು ನಿಂತಿದೆ ನೋಡಿ. ಇದು ಯಾರು ಲೇಡೀಸ್ ಕಲಿಯೋ ಇರ್ತಾರೋ ಆಟೋಮೆಟಿಕ್ ವೆಹಿಕಲ್ ಇದು. 2013 ಮಾಡಲ್ ಇದು. ಸೊ ಕ್ರೀಮ್ ಕಲರ್ ವೆಹಿಕಲ್ ಗುಡ್ ಕಂಡೀಷನ್ ಇದೆ. 13 ಮಾಡಲ್. ಸೊ ರೇಟ್ ಬಂದು ಒಂದು 3 lakh ಅಕ್ಕಪಕ್ಕ ಈ ರೇಟ್ ಆಗುತ್ತೆ ಸರ್. ಅಕ್ಕಪಕ್ಕ ಆಗ್ಬೋದು, ಸ್ವಲ್ಪ ಆ ಕಡೆ ಈ ಕಡೆ ಆಗುತ್ತೆ. 3 lakh ಬಜೆಟ್. 2013 ಮಾಡಲ್ ಸರ್ ಇದು. ಸೊ ಹಾಗೆ ಬಂದ್ರೆ ಒಂದು 2018 ಮಾಡಲ್ TN ವೆಹಿಕಲ್ ನೋಡಬಹುದು. ಇದು ತಮಿಳ್ನಾಡು ವೆಹಿಕಲ್ ಸರ್ ಇದು. ಇದಕ್ಕೆ ಒರಿಜಿನಲ್ ಡಾಕ್ಯುಮೆಂಟ್ ಸಿಗುತ್ತೆ. NOC ಸಿಗುತ್ತೆ. ಸೊ ಇಲ್ಲಿ ಎಲ್ಲ ಸಿಗುತ್ತೆ. ಬಟ್ ಅಲ್ಲಿಂದ ನೀವು ಇಲ್ಲಿ ಟ್ಯಾಕ್ಸ್ ಕಟ್ಕೊಂಡು ರೀನಂಬರ್ ಮಾಡ್ಕೊಂಡವ್ರು ಅಥವಾ ಅಲ್ಲೇ ಕಸ್ಟಮರ್ ಬಂದು ಇಲ್ಲಿಂದ ತಗೊಂಡವ್ರು ಆದ್ರೂ ತಗೊಂಡು ಹೋಗ್ಬೋದು ಸರ್. ಹಂಗಾಗುತ್ತೆ. ಇದು 6 lakh ಅಕ್ಕಪಕ್ಕ ಆಗುತ್ತೆ ಸರ್. ಸೊ ಹಾಗೆ ಬಂದ್ರೆ ಇನ್ನು ನೀವು 2016 ಮಾಡಲ್ ನೋಡಬಹುದು. ಹೋಂಡಾ i20. ಸೊ ನಿಮ್ ಮುಂದೆ ಇದೆ i20 ಪೆಟ್ರೋಲ್ ವೇರಿಯಂಟ್ ವೆಹಿಕಲ್ ಇದು. ಬೆಂಗಳೂರು ಪಾಸಿಂಗ್ ಇದು. ಸಾರಿ, ತುಮಕೂರು ಪಾಸಿಂಗ್ KS06 ಪಾಸಿಂಗ್ ಪೆಟ್ರೋಲ್ ವೇರಿಯಂಟ್ 2016 ಮಾಡಲ್ ಸರ್ ಇದು. ಇದು ಏನು ಒಂದು 5.25-6 ಲಕ್ಷ ಬಜೆಟ್ ಒಳಗಡೆ ಆಗುತ್ತೆ. 5.5 6 ಲಕ್ಷ ರೂಪಾಯಿ ಆಗುತ್ತೆ. ಸೊ ಲೇಟೆಸ್ಟ್ ಮಾಡಲ್ ಎಲ್ಲ. ಹೌದು, 23 i20 ಮಾರ್ಕೆಟ್ ಅಲ್ಲಿ ಡಿಮ್ಯಾಂಡ್ ಇರುವಂತ ಗಾಡಿ ಸರ್ ಇದು. ಹೌದು ಸರ್, i20 ಅಲ್ಲಿ ಡಿಮ್ಯಾಂಡ್ ಇದೆ. ಸೊ ಹಾಗೆ ಬಂದ್ರೆ ನೀವು ಹೋಂಡಾ ಅಲ್ಲೇ ಒಂದು i20 ಲೋ ಮಾಡಲ್ 2010 ಮಾಡಲ್ ಡೀಸೆಲ್ ವೇರಿಯಂಟ್. ಸೊ ಇದು ನಂಬರ್ ಆಫ್ ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. 4ನೇ ಓನರ್ ರನ್ನಿಂಗ್ ಇದೆ. ಸೊ ಗಾಡಿ ರನ್ನಿಂಗ್ ಕಂಡೀಷನ್ ಇದೆ. ಗಾಡಿ ಚೆನ್ನಾಗಿದೆ. ಯಾರು ಒಂದು 2.5 ಅಕ್ಕಪಕ್ಕ ಬಜೆಟ್ ಅಲ್ಲಿ ನೋಡ್ತೀರಾ 2010 ಮಾಡಲ್ i20 ಡೀಸೆಲ್ ವೇರಿಯಂಟ್ ಕೊಡ್ತೀನಿ. ಸೊ ಹಾಗೆ ಬಂದ್ರೆ 17 ಮಾಡಲ್ 18 ರಿಜಿಸ್ಟ್ರೇಷನ್. ಸೊ ಟಾಪ್ ಅಂಡ್ ವೇರಿಯಂಟ್ ನಿಮ್ಗೆ ಸಿಗ್ತಾ ಇದೆ. ಗಾಡಿ ಮಾಡಿಫೈ ಮಾಡಿರೋದು ಸರ್. ಅದು ಮಾಡಿಫೈ ಅಂದ್ರೆ ಬಂದಿರೋ ವರ್ಷ ನಂಗಿರುತ್ತೆ. ಸನ್ರೂಫ್ ಬೇರೆ ಬರುತ್ತಿದ್ದು. ಸೊ ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. ಸಿಂಗಲ್ ಓನರ್ ಇದೆ. ಯಾವ ಸರ್ ಇದು? ವರ್ಣನ. ಹೌದು. ಅದು ಬ್ಯಾಕ್ ತೋರಿಸ್ಬಿಟ್ಟು ನೋಡಿ ವಿತ್ ಕಂಡೀಷನ್ ಮೆರೂನ್ ಕಲರ್. 17 ಮಾಡಲ್ 18 ರಿಜಿಸ್ಟ್ರೇಷನ್ ಸಿಂಗಲ್ ಓನರ್. ಸರ್ ಏನ್ ಪ್ರೈಸ್ ಆಗ್ಬೋದು ಸರ್ ಇದು? ಪ್ರೈಸ್ ಒಂದು 10 lakh ಒಳಗೆ ಒಂದು 9 lakh ಅಕ್ಕಪಕ್ಕ ಆಗ್ಬೋದು. 9.5 ಸ್ವಲ್ಪ ನೆಗೋಷಿಯಬಲ್ ಕೊಡೋಣ ಸರ್. ಓಕೆ ಸರ್. 17 ಮಾಡಲ್ 18 ರಿಜಿಸ್ಟ್ರೇಷನ್. ಸೊ ಅದ್ರ ಪಕ್ಕ ಹಾಗೆ ಬಂದ್ರೆ ಒಂದು ಯೆಲ್ಲೋ ಬೋರ್ಡ್ ವೆಹಿಕಲ್ ಮಹೇಂದ್ರ ವೆರಿಟೋ ಸಿಂಗಲ್ ಓನರ್. ಜಸ್ಟ್ 44,000 ಓಡಿರುವಂತ ಗಾಡಿ ಇದು. ಕಮರ್ಷಿಯಲ್ ವೆಹಿಕಲ್. ಸೊ 2018 ಮಾಡಲ್ ಸಿಂಗಲ್ ಓನರ್ ವಿತ್ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದು. ಸೊ ಇದು ಒಂದು 3 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಕೊಡೋಣ ಸರ್. ಓಕೆ ಸರ್. ಯಾರು ನೋಡ್ತಾ ಇರ್ತಾರೆ ನೆಗೋಷಿಯಬಲ್ ಆಗುತ್ತೆ. ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬಿಡಿ. ಎಷ್ಟಾಗುತ್ತೋ ಅಷ್ಟು ನೆಗೋಷಿಯಬಲ್ ಮಾಡ್ಕೊಡ್ತೀವಿ. ಹೌದು. ಹಂಗೆ ಬಂದ್ರೆ ವೈಟ್ ಬೋರ್ಡ್ ಅಲ್ಲಿ ಒಂದು ವೆರಿಟೋ ವೈಬ್. ಅದು ವೆರಿಟೋ ಬರುತ್ತೆ ಸಡನ್. ಇದು ಹ್ಯಾಚ್ ಬ್ಯಾಕ್ ಬರುತ್ತೆ. ವೆರಿಟೋ ವೈಬ್ ಬರುತ್ತೆ. ವೈಟ್ ಬೋರ್ಡ್ ಬೇಕಲ್ಲ ಯಾರು ಉತ್ತರ ಕರ್ನಾಟಕ ಯಾರಾದ್ರೂ ಲೈಕ್ ಮಾಡೋರು ವೆರಿಟೋ ವೈಬ್ ಇದ್ರೆ ಬರ್ಬೋದು. 2013 ಮಾಡಲ್ ಒಂದು 2.5 ಅಕ್ಕಪಕ್ಕ ಬಜೆಟ್ ಅಲ್ಲಿ ಖಂಡಿತ ಮಾಡ್ಕೊಡ್ತೀವಿ. ವೈಟ್ ಬೋರ್ಡ್. ಹೌದು. ಲರ್ನರ್ಸ್ ಇದ್ರೆ ಆರಾಮಾಗಿ ತಗೊಂಡು ಖಂಡಿತ ತಗೊಬಹುದು. ಬೆಂಗಳೂರಲ್ಲಿ ಹೌದೌದು ನೋಡ್ಕೊಬಹುದು ಸರ್. ಹಂಗೆ ಬಂದ್ರೆ ಆಲ್ಟೋ ಇದೆ. 2011 ಮಾಡಲ್ ಆಲ್ಟೋ K10 ಇದು. ಸೊ ಯಾರು ಇಂಟ್ರೆಸ್ಟ್ ಇದ್ದವರು ನೋಡ್ಬೋದು. ಒಂದು 185-190 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್ ಇದು. ಓಕೆ ಸರ್. ಗಾಡಿ ನಂಬರ್ ಚೆನ್ನಾಗಿದೆ. 2266. ಹೌದು ಸರ್. ಸೊ ಚೆನ್ನಾಗಿದೆ. ಬಜೆಟ್ ಯಾರೆಲ್ಲಾದ್ರೂ
ಹೌದು ಖಂಡಿತ ನೋಡ್ಬೋದು. 185 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. ಸೆಕೆಂಡ್ ಓನರ್ ಇದೆ, ರನ್ನಿಂಗ್ ಡಾಕ್ಯುಮೆಂಟ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಆಲ್ಟೋ K10 ಇದು. ಓಕೆ, ಆಕ್ಷನ್ ಬಂದ್ರೆ ಇನ್ನೂ ಸ್ವಲ್ಪ ನೆಗೋಷಿಯಬಲ್ ಆಗ್ಬಹುದು. ಪ್ರತಿ ಶನಿವಾರ ಆಕ್ಷನ್ ಇರುತ್ತೆ. ಗ್ರಾಹಕರು ಯಾರು ನೋಡ್ತೀರಾ 20,120 ಮತ್ತೆ ನಿಮ್ನ ID ಪ್ರೂಫ್ ಜೆರಾಕ್ಸ್ ತಗೊಂಡು ಪ್ರತಿ ಶನಿವಾರ ಯಲಹಂಕ ಕೋಗಿಲುನಲ್ಲಿ ನಮ್ ಶ್ರೀರಾಮ್ ಯಾರ್ಡ್ ಇದೆ, ಅಲ್ಲಿ ರೆಗ್ಯುಲರ್ ಆಕ್ಷನ್ ಎವ್ರಿ ಸ್ಯಾಟರ್ಡೆ ಆಕ್ಷನ್ ನಡೆಯುತ್ತೆ. ಸೊ ಆಸಕ್ತರು ಭಾಗವಹಿಸಬಹುದು, ಖಂಡಿತ ಮಾಡ್ಕೊಡ್ತೀವಿ ಸರ್. ಬೊಲೆನೋ ಒಂದು ಹಾಗೆ ಒಂದು ಬಲೆನೋ ಇದೆ, ಬೆಂಗಳೂರು ಪಾಸಿಂಗ್ ಗಾಡಿ. ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್. ಹೌದು, ಡಿಮ್ಯಾಂಡ್ ವೆಹಿಕಲ್ ವಿತ್ ಗುಡ್ ಕಂಡೀಷನ್, ಡೀಸೆಲ್ ವೇರಿಯಂಟ್ ವೆಹಿಕಲ್. ನಿಮ್ಗೆ ಒಂದು 5.5 ಬಜೆಟ್, 5.5 ಸ್ವಲ್ಪ ನೆಗೋಷಿಯಬಲ್ ಆ ಕಡೆ ಈ ಕಡೆ ಗಾಡಿ ಆಗುತ್ತೆ ಸರ್ ಇದು. ಓಕೆ ಸರ್. ಸೊ ಗಾಡಿ ಚೆನ್ನಾಗಿದೆ. ಸೊ ಹಾಗೆ ಬಂದ್ರೆ ಒಂದು ರೀಡ್ಸ್ ನೋಡ್ಬೋದು. ಇದು ಕಸ್ಟಮರ್ ಮಿಸ್ಟೇಕ್ ಮಾಡ್ಕೊಂಬಾರ್ದು, ಇದು ವೈಟ್ ಬೋರ್ಡ್ ಹಾಕಿದ್ದಾರೆ, ಯೆಲ್ಲೋ ಬೋರ್ಡ್ ಗಾಡಿ. ಓಕೆ, ಯೆಲ್ಲೋ ಬೋರ್ಡ್ ಇರುವಂತ ಗಾಡಿ 2015 ಮಾಡಲ್ ಇದು. ಇದು ವೈಟ್ ಬೋರ್ಡ್ ಬೇಕಂದ್ರೆ ವೈಟ್ ಬೋರ್ಡ್ ಕನ್ವರ್ಟ್, ಇದೊಂದು ಗಾಡಿ ಸ್ಪೆಸಿಫಿಕ್ ಗಾಡಿ ಮಾಡ್ಕೊಡ್ತೀವಿ. ಓಕೆ, ಮಾಡ್ಕೊಡ್ತೀವಿ ಬೇಕು ಅಂದ್ರೆ. ಸೊ ನೋಡ್ಬೋದು, ಚೆನ್ನಾಗಿದೆ ಗಾಡಿ, ಗುಡ್ ಕಂಡೀಷನ್ ಇದೆ. 15 ಮಾಡಲ್. ಹೌದು. ಎಷ್ಟಾಗ್ಬೋದು ಸರ್? ವಿತ್ ಬಜೆಟ್ 4 ಲಕ್ಷ ಅಕ್ಕಪಕ್ಕ ಮಾಡ್ಕೊಳ. ಎಲ್ಲೋ ಹೇಗಿದೆಯೋ ಹಂಗೆ ಒಂದ್ 2.5 ಕೊಡೋಣ ಸರ್. ಓಕೆ, ವೈಟ್ ಬೋರ್ಡ್ ಬೇಕು ಅಂದ್ರೆ ಒಂದ್ 3.5 4 ಲಕ್ಷ ಬಜೆಟ್ ಒಳಗೆ ಮಾಡ್ಕೊಡೋಣ. ಸೊ ಹಾಗೆ ಬಂದ್ರೆ 10 ಮಾಡಲ್ ಒಂದು VDI ನೋಡ್ಬೋದು, ಓಲ್ಡ್ ಶೇಪ್ ಗಾಡಿ, ಡಿಮ್ಯಾಂಡ್ ಇದೆ. ಸೊ 10 VDI ಇದು, ಬ್ಯಾಂಗ್ಳೂರ್ ಪಾಸಿಂಗ್ ಗಾಡಿನೇ. ಓಕೆ, ಸೊ ಗಾಡಿ ಗುಡ್ ಕಂಡೀಷನ್ ಇದೆ. ನಾಳೆ ಆಕ್ಷನ್ ಎಲ್ಲ ಇವೆಲ್ಲ ವೆಹಿಕಲ್ಸ್ ಅವೈಲಬಲ್ ಇರೋ ವೆಹಿಕಲ್ಸ್ ಸರ್, ನಾಳೆ ಆಕ್ಷನ್ ಗೆ ಇರುವಂತ ವೆಹಿಕಲ್ಸ್. ಓಕೆ ಸರ್. ಸೊ ಹಾಗೆ ಮುಂದೆ ಬಂದ್ರೆ ಯೆಲ್ಲೋ ಬೋರ್ಡ್ ಸೆಗ್ಮೆಂಟ್ ಸ್ಟಾರ್ಟ್ ಆಗುತ್ತೆ. 2019 ಮಾಡಲ್ ಮಾರುತಿ ಸ್ವಿಫ್ಟ್ ಡಿಸೈರ್ ಟೂರ್ ಎಸ್ ಬರುತ್ತೆ ಇದು. ಒರಿಜಿನಲ್ ಡಾಕ್ಯುಮೆಂಟ್, ಸಿಂಗಲ್ ಓನರ್, ರನ್ನಿಂಗ್ ಡಾಕ್ಯುಮೆಂಟ್ ಸಿಗುತ್ತೆ ಇದು. ಎಲ್ಲಾ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಲೋನ್ ಆಪ್ಷನ್ಸ್ ಕೊಡೋಣ ಸರ್. 19 ಮಾಡಲ್ ಒಂದು 5.5 ಅಕ್ಕಪಕ್ಕ ಬಜೆಟ್ ಅಲ್ಲಿ ಮಾಡ್ಕೊಡೋಣ ಸರ್. ಹಂಗೆ ಬಂದ್ರೆ ಇದು ಓಲ್ಡ್ ಶೇಪ್ ಬರುತ್ತೆ, ಸ್ವಿಫ್ಟ್ ಡಿಸೈರ್ ಟೂರ್ ಬರುತ್ತೆ, 2016 ಮಾಡಲ್. ಅದು ಟೂರ್ ಎಸ್, ಇದು ಟೂರ್. ಸಿಂಗಲ್ ಓನರ್ ಇದೆ ಇದು. ಟ್ಯಾಕ್ಸ್, ಇನ್ಸೂರೆನ್ಸ್, FC ಎಲ್ಲಾ ಡಾಕ್ಯುಮೆಂಟ್ ಅಪ್ಡೇಟ್ ಇದೆ. ಸಿಂಗಲ್ ಓನರ್ ಓಡ್ತಾ ಇದೆ. ಒಂದ್ 3.5 ಬಜೆಟ್ ಅಕ್ಕಪಕ್ಕ ಯಾರು ನೋಡ್ತಾ ಇರ್ತೀರಾ ಖಂಡಿತ ಮಾಡ್ಕೊಡೋಣ, ವಿತ್ ಲೋನ್ ಆಪ್ಷನ್ಸ್ ಕೊಡೋಣ ಸರ್ ಇದು. 2016 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಇದು. ಸೊ ಹಾಗೆ ಬಂದ್ರೆ ಒಂದು ಸೇಮ್ ಓಲ್ಡ್ ಶೇಪ್ ಏನೇ 2016 ಮಾಡಲ್ ಏನೇ. ಸೊ ಸ್ವಿಫ್ಟ್ ಡಿಸೈರ್ ಟೂರ್ ಬರುತ್ತೆ ಇದು. ಇದು ಟ್ಯಾಕ್ಸ್, ಇನ್ಸೂರೆನ್ಸ್, FC ಎಲ್ಲಾ ಡಾಕ್ಯುಮೆಂಟ್ ಅಪ್ಡೇಟ್ ಇದೆ. CC ಕಂಡೀಷನ್ ಗಾಡಿ ಕೊಡ್ತೀವಿ. 3.5 ಅಕ್ಕಪಕ್ಕ ಬಜೆಟ್ ಸರ್. 3.5 ಒಳಗೆ ಮಾಡ್ಕೊಡ್ತೀನಿ, ಬನ್ನಿ ನಿಮ್ ವಿಡಿಯೋ ನೋಡ್ಕೊಂಡ್ ಬರ್ಲಿ, ವಿಡಿಯೋ ತೋರ್ಸ್ಲಿ. 3.5 ಅಕ್ಕಪಕ್ಕದಲ್ಲಿ ಒಳ್ಳೆ ಡಿಸ್ಕೌಂಟ್ ಅಲ್ಲೇ ಮಾಡ್ಕೊಡ್ತೀನಿ ಸರ್. ಹಾಗೆ ಬಂದ್ರೆ ಒಂದು 15 ಮಾಡಲ್ ಓಲ್ಡ್ ಶೇಪ್ ಸೇಮ್ ಸ್ವಿಫ್ಟ್ ಡಿಸೈರ್ ಟೂರ್ ನೋಡ್ಬೋದು. ವೆಹಿಕಲ್ ವಿತ್ ಗುಡ್ ಕಂಡೀಷನ್, ರನ್ನಿಂಗ್ ಡಾಕ್ಯುಮೆಂಟ್ ಇದೆ. 15 ಮಾಡಲ್ ಸರ್, ಒಂದು 2.25 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ನಾನು. ಓಕೆ, ಸೊ ನಾಳೆ ಬರೋರ್ಗೆ ಒಂದು ಒಳ್ಳೆ ಖಂಡಿತ 2.25 ಮಾಡೋಣ. ಶಿವರಾತ್ರಿ ಪ್ರಯುಕ್ತ ಬರೋರ್ಗೆ ಖಂಡಿತ ಮಾಡ್ಕೊಡೋಣ ಸರ್. ಗಾಡಿ ಸಿಗ್ತಾ ಇದೆ, ಖಂಡಿತ ಮಾಡ್ಕೊಡ್ತೀವಿ. ಡೀಸೆಲ್ ವರ್ಷನ್ ತುಂಬಾ ಇಲ್ಲ, ಪೆಟ್ರೋಲ್ VX ಇದು, ಪೆಟ್ರೋಲ್ ವೇರಿಯಂಟ್. ಹಾ ಸರ್. ಹಾಗೆ ಬಂದ್ರೆ ಪೆಟ್ರೋಲ್ ವೇರಿಯಂಟ್. ಹೌದು, ಇನ್ನೊಂದು ಲೇಟೆಸ್ಟ್ ಮಾಡಲ್ 2022-23 ಅಲ್ಟ್ರಾಸ್ ಇದು. ಸೊ ಸಿಂಗಲ್ ಓನರ್ ವೆಹಿಕಲ್, ಫ್ರೆಶ್ ಇನ್ಸೂರೆನ್ಸ್ ಇದೆ. ಈ ಗಾಡಿ ಇವತ್ತು ಬೆಳಿಗ್ಗೆ ಅಡ್ವಾನ್ಸ್ ಆಗಿದೆ ಸರ್, ಕ್ಲೋಸ್ ಆಗಿದೆ ಇದು. ಬಟ್ 2022 ಮಾಡಲು 23 ರಿಜಿಸ್ಟ್ರೇಷನ್, 6.5 ಅಕ್ಕಪಕ್ಕ ಬಜೆಟ್ ಇದು. ಸೊ ಇವತ್ತು ಬೆಳಿಗ್ಗೆ ಕ್ಲೋಸ್ ಆಗಿದೆ ಸರ್. ಇದನ್ನ ತಗೊಂಡವರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿ ಗಾಡಿನ ತಗೊಂಡಿರೋರೆ. ಸೊ ಅವರು ಬಂದು ನಾನು ಬೆಳಿಗ್ಗೆ ಮೀಟ್ ಮಾಡಿದ್ರು. ಸೊ ಅವ್ರಿಗೆ ಕ್ಲೋಸ್, ಹೌದು, ಈ ಮುಖಾಂತರ ಥ್ಯಾಂಕ್ಸ್ ಹೇಳೋಣ. ಇದು ಕ್ಲೋಸ್ ಆಗಿದೆ ಆಲ್ರೆಡಿ, ಅಡ್ವಾನ್ಸ್ ಆಗಿದೆ. ಬಟ್ ನಾಳೆ ಆಕ್ಷನ್ ಗೆ ಲೈನ್ ಅಪ್ ಆಗ್ಬಿಟ್ಟಿದೆ ಆಲ್ರೆಡಿ. ಸೊ ಹಾಗೆ ಬಂದ್ರೆ ಒಂದು 16 ಮಾಡಲ್ ಇಂಡಿಕಾ ನೋಡಬಹುದು. ಇಂಡಿಕಾ ಒಂದ್ 4 ಗಾಡಿ ಸರ್. ಯಾರು ಈಗ ಬಜೆಟ್ ಕಮ್ಮಿ ಇರುತ್ತೆ, ಓಲಾ ಒಬ್ಬ ಡ್ಯೂಟಿ ಮಾಡ್ಬೇಕು, ಬೇರೆಯವ್ರ ಹತ್ರ ಡ್ಯೂಟಿ ಮಾಡ್ತಾ ಇರ್ತೀರಾ, ಗಾಡಿ ಬೇಕಂದ್ರೆ 1 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಒಂದು 4 ಇಂಡಿಕಾ, ಒಂದು 10 ಬಜೆಟ್ ಅಲ್ಲಿ 16 ಮಾಡಲು, 17 ಮಾಡಲು, 16, 15 ಎಲ್ಲ ಇದೆ. ಟೋಟಲ್ 4 ವೆಹಿಕಲ್ 1 ಲಕ್ಷ ಅಕ್ಕಪಕ್ಕ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್, ಕೆಲವೊಂದು ರನ್ನಿಂಗ್ ಇದೆ, ಕೆಲವೊಂದು ಲ್ಯಾಬ್ಸ್ ಆಗಿದೆ, ಮಾಡ್ಕೊಡ್ತೀನಿ ನಾನು. ಲ್ಯಾಬ್ಸ್ ಆಗಿರೋದು ಒಂದ್ 5-10 ಸಾವಿರ ಹೌದು ಮಾಡೋಣ, ಹೆಚ್ಚು ಕಮ್ಮಿ ಮಾಡ್ಕೊಡೋಣ ಸರ್. 4 ಗಾಡಿ ಇದೆ, 4 ಇಂಡಿಕಾ ಇದೆ. ನನ್ ಕೇಳ್ತಿದ್ರು ಸರ್, ಈ ಗಾಡಿ ನೋಡಿ ಮ್ಯಾಗ್ ವೀಲ್ ಬರ್ತಾ ಇದೆ ಗಾಡಿ. ಕೆಲವೊಂದು ಗಾಡಿ ಮ್ಯಾಗ್ ವೀಲ್ ಇದೆ, ಇಂಡಿಕಾ ಮ್ಯಾಗ್ ವೀಲ್ ಹಾಕ್ಸಿದ್ದಾರೆ ಕಸ್ಟಮರ್ ಗಳು. ಇದು ಬಂದು ಅವರೇ ಆಲ್ಟ್ರೇಷನ್ ಮಾಡ್ಕೊಂಡಿರೋದು. 4 ಇಂಡಿಕಾ ಇದೆ, ಅವೆಲ್ಲ ನಿಮ್ಗೆ ಬೆನಿಫಿಟ್ ಆಗುತ್ತೆ ತಗೊಳ್ಳ. ಹೌದೌದು. ಸೊ ಹಾಗೆ ಬಂದ್ರೆ ಒಂದು ಟಿಯಾಗೋ ಇದೆ, ಟಾಟಾ ಟಿಯಾಗೋ. ಮುಂದೆ ಕಣ್ಮುಂದೆ ನೋಡೋದು 2019 ಮಾಡಲ್ ಇದು. ಏನ್ ಒಂದ್ 5 ಲ್ಯಾಕ್ ಅಕ್ಕಪಕ್ಕ ಬಜೆಟ್ ಅಲ್ಲಿ ಯಾರು ಗಾಡಿ ನೋಡ್ತಾ ಇದ್ದೀರಾ, ಟಾಟಾ ವೆಹಿಕಲ್, ಮೇಡ್ ಇನ್ ಇಂಡಿಯಾ ಕಾನ್ಸೆಪ್ಟ್ ಗಾಡಿ ವಿತ್ ಗುಡ್ ಕಂಡೀಷನ್ ಇದೆ, ಸಿಂಗಲ್ ಓನರ್ ಇದೆ. ಸೊ ಯಾರು ನೋಡ್ತೀರಾ, ಫ್ಯಾನ್ಸಿ ನಂಬರ್ ಇದೆ 5383. 2019 ಮಾಡಲ್ ಟಾಟಾ ಟಿಯಾಗೋ ಪೆಟ್ರೋಲ್ ವೇರಿಯಂಟ್, ಸಿಂಗಲ್ ಓನರ್ ವೆಹಿಕಲ್ ಸರ್, ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್. 5 ಲ್ಯಾಕ್ ಅಕ್ಕಪಕ್ಕ ಬಜೆಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. ಸೊ ನೆಗೋಷಿಯಬಲ್ ಆಗುತ್ತೆ, ಖಂಡಿತ ನೆಗೋಷಿಯಬಲ್ ಆಗುತ್ತೆ. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. ಸೊ ಇಂಡಿಯಾಸ್ ಟಾಪೆಸ್ಟ್ ರೇಟಿಂಗ್ ವೆಹಿಕಲ್ ಅಂತ ಹೇಳ್ಬೋದು. ಇನ್ನೊಂದು ಅವಾಗ್ಲಿಂದ ನಾವು ಪ್ಯಾಸೆಂಜರ್ ನೋಡಿದ್ವಿ ಸರ್. ಈಗ ಒಂದ್ ಲೈನ್ ಫುಲ್ ಗೂಡ್ಸ್ ಗಾಡಿಗಳಿದೆ.
ಯಾರ್ಯಾರು ಗೂಡ್ಸ್ ಸೆಗ್ಮೆಂಟ್ ನೋಡ್ತೀರಾ, 3 ವೀಲ್ ಆಟೋ ಇಂದ, ದೋಸ್ತ್ ಇಂದ, ಬುಲೆರೋ, ಜೀತೋ, ಟಾಟಾ ಎಸ್ ಗೋಲ್ಡ್, ಮೆಗಾ, ಡೈಕರ್, ಮೆಗಾ ಎಕ್ಸೆಲ್, ಇಂಟ್ರಾ ಎಲ್ಲಾ ಗಾಡಿಗಳು ಅವೈಲಬಲ್ ಇದೆ ಸರ್. ನಿಮ್ಗೆ CNG ಬೇಕಾ CNG ಕೊಡ್ತೀನಿ, ಪೆಟ್ರೋಲ್ ಬೇಕಾ ಪೆಟ್ರೋಲ್ ಕೊಡ್ತೀನಿ, ಡೀಸೆಲ್ ಬೇಕಾ ಡೀಸೆಲ್ ಕೊಡ್ತೀನಿ. 3 ವೇರಿಯಂಟ್ ಅಲ್ಲೂ ಗಾಡಿ ಅವೈಲಬಲ್ ಇದೆ. ಸೊ ಒಂದ್ ಕಡೆಯಿಂದ ನೋಡೋಣ, ಯಾರು 3 ವೀಲ್ ಯಾರು ಗೂಡ್ಸ್ ವೆಹಿಕಲ್ ಆಟೋಗಳು ನೋಡ್ತಾ ಇರ್ತೀರಾ, ಅದರಲ್ಲೂ ಎಲೆಕ್ಟ್ರಿಕ್ ವೆಹಿಕಲ್ ಯಾರು ಬೆಂಗಳೂರು ಮಾರ್ಕೆಟ್ ಇಟ್ಕೊಂಡವರು ಅಥವಾ ಏರಿಯಾ ವೈಸ್ ಯಾರಾದ್ರೂ ವೆಜಿಟೇಬಲ್ ಬಿಸ್ನೆಸ್ ಅಥವಾ ಏನೋ ಡಿಸ್ಟ್ರಿಬ್ಯೂಷನ್ ಇನ್ಸೈಡ್ ಯಾರು ಮಾಡ್ತಿರ್ತಾರೋ ಎಲೆಕ್ಟ್ರಿಕ್ ವೆಹಿಕಲ್ ಸಹ ನಮ್ಮಲ್ಲಿ ಅವೈಲಬಲ್ ಇದೆ. 2023 ಮಾಡಲ್ ಸರ್ ಇದು. ರೇಟ್ ನ ಗೂಡ್ಸ್ ಗಾಡಿಗಳನ್ನ ರಿವ್ಯೂ ಏನ್ ಮಾಡಕ್ ಹೋಗಲ್ಲ, ಗಾಡಿ ಖಂಡಿತ ಬನ್ನಿ, ನಾಳೆ ಆಕ್ಷನ್ ಇದೆ, ಬನ್ನಿ ನೋಡಿ ಖಂಡಿತ ತಗೊಳ್ಳಿ. 23 ಮಾಡಲ್ ಸಿಂಗಲ್ ಓನರ್ ಎಲೆಕ್ಟ್ರಿಕ್ ವೆಹಿಕಲ್, EV ವೆಹಿಕಲ್ ಸರ್ ಇದು, ಬ್ಯಾಂಗ್ಳೂರ್ ಪಾಸಿಂಗ್ ಗಾಡಿ. ಸೊ ಹಾಗೆ ಬಂದ್ರೆ 2018 ಮಾಡಲ್ ಒಂದು ಅಶೋಕ ಲೈಲ್ಯಾಂಡ್ ದೋಸ್ತ್ ಇದೆ, ಹೆವಿ ಡಿಮ್ಯಾಂಡ್ ದೋಸ್ತು ಬುಲೆರೋ ಸರ್. ಅದ್ರಲ್ಲಿ ನಮ್ಮಲ್ಲಿ ಒಂದ್ 2 ಗಾಡಿ ಸದ್ಯಕ್ಕೆ ಅವೈಲಬಲ್ ಇದೆ, ಇನ್ನು ಸ್ಟಾಕ್ ಬರ್ತವೆ. ದೋಸ್ತೆ ನಿಮ್ಮ ಹತ್ರ ಒಂದ್ 20-30 ಗಾಡಿ ಇತ್ತು ಸರ್. ಹೌದೌದು, ಎಲ್ಲ ಸೇಲ್ ಆಗಿದೆ ಸರ್, ಯಾವ ರಿಟರ್ನ್ ಕಳ್ಸಲ್ಲ, ಪಕ್ಕ ಸೇಲ್ ಆಗ್ತವೆ ಎಲ್ಲ ದೋಸ್ತ್ಗಳು. ಇದು 18 ಮಾಡಲು ವಿತ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್, 5-5.5 ಬಜೆಟ್, 5.5-5.75 ಬಜೆಟ್ ಅಲ್ಲಿ ಈಗ ಓಡ್ತಾ ಇದೆ ಸರ್ 18-19 ಎಲ್ಲ. ಸೊ ಆ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. ಹಾಗೆ ಬಂದ್ರೆ ಒಂದು 16 ಮಾಡಲ್ ಇದೆ ದೋಸ್ತು, ಲೋ ಮಾಡಲ್ ವಿತ್ 4 lakhs ಅಕ್ಕಪಕ್ಕ ಬಜೆಟ್ ಅಲ್ಲಿ ದೋಸ್ತ್ ಇದೆ, ಮಾಡ್ಕೊಡ್ತೀನಿ. ಹಾಗೆ ಬಂದ್ರೆ 20 ಮಾಡಲ್ ಒಂದು ಮ್ಯಾಕ್ಸಿ ಟ್ರಕ್ ಬುಲೆರೋ ಇದೆ, ಕಂಟೈನರ್ ವೆಹಿಕಲ್. ಯಾರಾದ್ರೂ ನಿಮ್ಗೆ ಕೊರಿಯರ್ ಅಥವಾ ಏನಾದ್ರು ಡ್ಯೂಟಿ ಲಾಜಿಸ್ಟಿಕ್ ಯೂಸ್ ಮಾಡೋರು ಅನುಕೂಲ ಇದೆ. FB ವೆಹಿಕಲ್ ಸರ್ ಇದು, ಪಿಕಪ್ ವೆಹಿಕಲ್ 2020 ಮಾಡಲ್ ಇದೆ, ನೋಡ್ಬೋದು. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ. ಸೊ FB ಬುಲೆರೋ ಪಿಕಪ್. ಹಾಗೆ ಬಂದ್ರೆ ಜೀತೋ ಇದೆ ಸರ್, ಜೀತೋ CNG ಗಾಡಿ ಏನಿದೆ, ಡೀಸೆಲ್ ಇದೆ ನಮ್ಮಲ್ಲಿ. ನೋಡಿ ಇದು CNG ವೆಹಿಕಲ್, ನೋಡಿ ಇಲ್ಲಿದೆ, ಇದು CNG ವೆಹಿಕಲ್. ಸೊ ಹಾಗೆ ಬಂದ್ರೆ ಪಕ್ಕದ್ದು CNG ವೆಹಿಕಲ್ ಜೀತೋ. ಇವು 21-22 ಮಾಡಲ್ಸ್ ಜೀತೋಗಳು. ಇವು ಒಂದು ಕಂಟೈನರ್ ಇದೆ, ಒಂದು ಟಾಪ್ ಟಾರ್ಪಲ್ ಇದೆ. ಹೌದು. ಹಂಗೆ ಬಂದ್ರೆ ಮುಂದೆ ಬಂದ್ರೆ ನಿಮ್ಗೆ ಟಾಟಾ ಎಸ್ ಗೋಲ್ಡ್ ಇದೆ, ಇದು ಡೀಸೆಲ್ ವೇರಿಯಂಟ್ ಕಂಟೈನರ್ ವೆಹಿಕಲ್. ಜೀತೋಗಳೆಲ್ಲ ಒಂದು 3-4 ಲಕ್ಷ ಒಳಗೆ ಮಾಡ್ಕೊಡೋಣ ಸರ್, 4 ಲಕ್ಷ 3-3.5 ಆತರ. ಸೊ ಹಾಗೆ ಬಂದ್ರೆ ಟಾಟಾ ಎಸ್ ಗೋಲ್ಡ್ ಇದೆ, 22 ಮಾಡಲ್ ಕಂಟೈನರ್ ವೆಹಿಕಲ್ ಅದು. ಸೊ ಒಂದು 4.5 ಬಜೆಟ್ ಅಲ್ಲಿ, 4.5 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. 22 ಮಾಡಲ್ ಟಾಟಾ ಎಸ್ ಗೋಲ್ಡ್ ಡೀಸೆಲ್ ವೇರಿಯಂಟ್ ವಿತ್ ಡಾಕ್ಯುಮೆಂಟ್ ರನ್ನಿಂಗ್. ಸೊ ಹಾಗೆ ಬಂದ್ರೆ 19 ಮಾಡಲ್ 13 ಪಾಸಿಂಗ್, 13 ಪಾಸಿಂಗ್ ಹಾಸನ್ ಗಾಡಿ ಒಂದಿದೆ, 2019 ಮಾಡಲ್ ಟಾಟಾ ಎಸ್ ಗೋಲ್ಡ್ ಸರ್ ಅದು. ಸೊ ಅದು ಅವೈಲಬಲ್ ಇದೆ ವಿತ್ ಬಜೆಟ್ ಆಫ್ ಒಂದು 3.5 ಬಜೆಟ್ ಅಲ್ಲಿ ಅದು ಮಾಡ್ಕೊಡ್ತೀನಿ. ಸೊ ಹಾಗೆ ಬಂದ್ರೆ ಇನ್ನೊಂದು ಟಾಟಾ ಎಸ್ ಗೋಲ್ಡ್ ನೋಡ್ಬೋದು, 41 ಪಾಸಿಂಗ್. ಸೊ ಟಾಟಾ ಎಸ್ ಗೋಲ್ಡ್ ಇದೆ, ಇದು ಸಹ ಒಂದು 3.5 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. 19 ಮಾಡಲ್ ವಿತ್ ಕಂಟೈನರ್. ಹೌದೌದು, ಕಂಟೈನರ್ ವೆಹಿಕಲ್. ಸೊ ಹಾಗೆ ಬಂದ್ರೆ 16 ಮಾಡಲ್ ಲೋ ಮಾಡಲ್ ಯಾರು ನೋಡ್ತೀರಾ, ವಿತ್ ಒಂದು 2 lakh ಅಕ್ಕಪಕ್ಕ ಬಜೆಟ್ ಅಲ್ಲಿ, 2016 ಮಾಡಲ್ ಟಾಟಾ ಎಸ್ ಮೆಗಾ ಸರ್ ಇದು. ಟಾಟಾ ಎಸ್ ಮೆಗಾ 2016 ಮಾಡಲ್ ಇದು. ಯಾರು ಒಂದು 2 lakh ಬಜೆಟ್ ಅಕ್ಕಪಕ್ಕ ಇರ್ತೀರಾ ಖಂಡಿತ ಮಾಡ್ಕೊಡ್ತೀನಿ. ಸೊ ಹಾಗೆ ಬಂದ್ರೆ ಅದು ಮೆಗಾ ಆಯ್ತು, ಇದು ಮೆಗಾ ಎಕ್ಸೆಲ್ ಸರ್, ಅದಕ್ಕಿಂತ ಅಪ್ಡೇಟ್ ವರ್ಷನ್ ಇದು ಮೆಗಾ ಎಕ್ಸೆಲ್. ಎಲ್ಲ 18-19 ಮಾಡಲ್ಗಳೇ ಇದಾವೆ, ಲೋ ಮಾಡಲ್ ಯಾವ್ದು ಇಲ್ಲ ಸರ್. ಒಂದ್ 3 ಲಕ್ಷ 3.5 ಲಕ್ಷ ಬಜೆಟ್ ಅಲ್ಲಿ ಮೆಗಾ ಎಕ್ಸ್ಗಳು ಮಾಡ್ಕೊಡ್ತೀನಿ. ಮೆಗಾ ಎಕ್ಸೆಲ್ 18 ಇದೆ, 19 ಇದೆ, 3 ಇದೆ, 17 ಇದು 17 ಇದೆ, ಅದು 18-19 ಇದೆ, ಇದು 18 ಇದೆ, 17 ಅದು 18-19 18-19 3 ಮೆಗಾ ಎಕ್ಸೆಲ್. ಒಂದು ಅಪ್ರಾಕ್ಸಿಮೇಟ್ ಎಷ್ಟಾಗುತ್ತೆ ಸರ್? ಒಂದ್ 3 ಲಕ್ಷ ಅಕ್ಕಪಕ್ಕ ಆಗುತ್ತೆ. 19 ಎಲ್ಲ ಒಂದ್ 3.5 ಅಕ್ಕಪಕ್ಕ ಮಾಡ್ಕೊಡ್ತೀನಿ ಮೆಗಾ ಎಕ್ಸೆಲ್. 3 ಗಾಡಿ ಇದೆ, 3 ಗಾಡಿನೂ ಮಾಡ್ಕೊಡ್ತೀನಿ, ಲೋನ್ ಆಪ್ಷನ್ಸ್ ಕೊಡ್ತೀನಿ ಸರ್, ತೊಂದ್ರೆ ಇಲ್ಲ. ಹಾಗೆ ಬಂದ್ರೆ ಒಂದು ಟಾಟಾ ಎಸ್ HT ನೋಡ್ಬೋದು, ಬ್ಲೂ ಕಲರ್. ಇದು HT ಸರ್, ಡಿಮ್ಯಾಂಡ್ ಇರೋ ಗಾಡಿ. 16 ಮಾಡಲ್ ಸಿಂಗಲ್ ಓನರ್, ಫ್ರೆಶ್ ಡಾಕ್ಯುಮೆಂಟ್, 1 ವರ್ಷ ಇನ್ಸೂರೆನ್ಸ್ ಕೊಡ್ತೀನಿ, 2 ವರ್ಷ FC ಕೊಡ್ತೀನಿ, ಫ್ರೆಶ್ ಡಾಕ್ಯುಮೆಂಟ್. 16 ಮಾಡಲ್ ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ, ಒಂದು 3 lakh ಬಜೆಟ್ ಒಳಗಡೆನೆ ಮಾಡ್ಕೊಡ್ತೀನಿ ಸರ್. 2.25-3 ಬಜೆಟ್ ಅಲ್ಲಿ ನಾನು ಮಾಡ್ಕೊಡ್ತೀನಿ. 2016 ಮಾಡಲ್ HT. ಸೊ ಹಾಗೆ ಬಂದ್ರೆ ಒಂದು 21 ಮಾಡಲ್ ಟಾಟಾ ಇಂಟ್ರಾ V10 ನೋಡ್ಬೋದು. ನಮ್ಮಲ್ಲಿ V10 V30 ಸಖತ್ ಡಿಮ್ಯಾಂಡ್ ಇರುವಂತ ಗಾಡಿ ಸರ್. ಗಾಡಿಗಳು ಬಂದ್ರೆ 2 ದಿನ 3 ದಿನ ಮೇಲೆ ಇರಲ್ಲ. ಇದು 2021 ಮಾಡಲ್ ಇಂಟ್ರಾ V10 ಸರ್. ಇದು ಯಾರು ನೋಡ್ತಾ ಇರ್ತೀರಾ 4.5 ಬಜೆಟ್ ಅಕ್ಕಪಕ್ಕ ಮಾಡ್ಕೊಡ್ತೀನಿ. ಕಸ್ಟಮರ್ ಸಿಬಿಲ್ ಸ್ಕೋರ್ ಚೆನ್ನಾಗಿದ್ರೆ ಅಪ್ ಟು 3.5 ಇಂದ 4 lakh ವರೆಗೂ ಲೋನೇ ಮಾಡ್ಕೊಡ್ತೀನಿ. ಲೋನೇ ಆಗುತ್ತೆ. ಕಸ್ಟಮರ್ ಪ್ರೂಫ್ ID ಪ್ರೂಫ್ ತರಬೇಕು, ಅವ್ರ ಲೋನ್ ಚೆಕ್ ಮಾಡ್ತೀವಿ. ಲೋನು ಕನ್ಫರ್ಮ್ ಪ್ರೂಫ್ ಕರೆಕ್ಟ್ ಆಗಿದ್ರೆ, ಇನ್ಕಮ್ ಪ್ರೂಫ್ ಕರೆಕ್ಟ್ ಆಗಿದ್ರೆ, ಸಿಬಿಲ್ ಚೆನ್ನಾಗಿದ್ರೆ ಖಂಡಿತ ಮಾಡ್ಕೊಡ್ತೀನಿ. ವಿತ್ 3.5 ಅಥವಾ 4 lakh ವರೆಗೂ ಲೋನೇ ಮಾಡ್ಕೊಡ್ತೀನಿ. ಇನ್ನೊಂದು V10 ನೋಡ್ಬೋದು, ಇದು 2021 ಮಾಡಲ್, 4.5 ಇಂದ 4.70 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. ಲೋನ್ ಆಪ್ಷನ್ಸ್ ಎಲ್ಲಾ ಗಾಡಿಗೂ ಕೊಡ್ತೀವಿ ಸರ್ ನಮ್ಮಲ್ಲಿ. ಲೋ ಮಾಡ್ಲು ಬಿಟ್ಟು ಲೇಟೆಸ್ಟ್ ಮಾಡ್ಲು ಅಂದ್ರೆ 2015 ಅಂಡ್ ಎಬೋ ಯಾರು ತಗೊಂತಾರೆ
ಗೂಡ್ಸ್ ಗಾಡಿಗೆ ಖಂಡಿತ ಲೋನ್ ಮಾಡಿ ಕೊಡ್ತೀವಿ ನಾವು. ಸೊ 3 ಗಾಡಿ ಇದೆ, ಲೋನ್ ಟ್ರ್ಯಾಕ್ ಚೆನ್ನಾಗಿದೆ. ಹೌದು, V10 3 ಗಾಡಿ ಇದೆ ವಿತ್ ಸೇಮ್ ಬಜೆಟ್ ಸರ್. ಎಲ್ಲ ಹೌದು ಸರ್, 3 4 ಲಕ್ಷದಿಂದ 4.5 4.70 ಒಳಗೆ ಮಾಡ್ಕೊಡ್ತೀವಿ. ಎಲ್ಲ ಆಗುತ್ತೆ ಅಲ್ವಾ ಸರ್? ಖಂಡಿತ. ಹಂಗೆ ಹೋದ್ರೆ ಇನ್ನೊಂದು ಗೋಲ್ಡ್ ನೋಡ್ಬೋದು ನೀವು. ಹಾ. ಇದು ಗೋಲ್ಡ್ ಬಂದು 2000 CNG ವೆಹಿಕಲ್ ಸರ್ ಇದು. ಇದಾ? ಓಕೆ. ಹಾ, CNG ಹೌದು ಸರ್, CNG ವೆಹಿಕಲ್ ಇದು. ಸೊ ನೋಡ್ಬೋದು 2021 ಮಾಡಲ್ ಇದು. ಎರಡು ವೆಹಿಕಲ್ ಇದೆ, ಇಲ್ಲೊಂದಿದೆ ಅಲ್ಲೊಂದಿದೆ. ಸೊ ತೋರಿಸ್ತೀನಿ. ಹಾಗೆ ಇನ್ನೊಂದು ಕಂಟೈನರ್ ವೆಹಿಕಲ್ ನೋಡಿ, ಒಂದು 3 ಗಾಡಿ ಇದೆ. ಮೆಗಾ ಎಕ್ಸೆಲ್ 2 ಗಾಡಿ ಇದೆ ಕಂಟೈನರ್. ಹಾಗೆ ಒಂದು ಮೆಗಾ ಇದೆ, ಟಾಟಾ ಎಸ್ ಮೆಗಾ ಕಂಟೈನರ್ ವೆಹಿಕಲ್ ಇದೆ. ಸೊ ಇವೆಲ್ಲ ಒಂದು 3.5 3 ಲ್ಯಾಕ್ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಸರ್. ಮೆಗಾ ಎಕ್ಸೆಲ್ಸ್ ಅಲ್ಲ ಮಾಡಲ್ ಸರ್, ಅವು 18 19 ಇದೆ. ಸೊ ಇದೊಂದು 16 ಮಾಡಲ್ ವೆಹಿಕಲ್ ಇದು, 3080 ಇರೋದು. ಸೊ ಕಂಟೈನರ್ ವೆಹಿಕಲ್ ಇದು ಮಾಡ್ಕೊಡ್ತೀನಿ. ವೆಹಿಕಲ್ ವಿತ್ ಗುಡ್ ಕಂಡೀಷನ್ ಇದೆ, ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಹಾಗೆ V30 ನೋಡ್ಬೋದು ಸರ್, ಒಂದು 6.5 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. 22 ಮಾಡ್ಲು V30 ಇದು. ಹೌದೌದು, ಡಿಮ್ಯಾಂಡ್ ವೆಹಿಕಲ್ V30 ಇದು. V30 ಟೋಟಲ್ 2 ಗಾಡಿ ಇದೆ, ಅಲ್ಲೊಂದ್ ಗಾಡಿ ಇದೆ, ಇಲ್ಲೊಂದ್ ಗಾಡಿ ಇದೆ. ವಿತ್ ಬಜೆಟ್ 6.5 6.70 ಬಜೆಟ್ ಅಲ್ಲಿ V30 2 ಗಾಡಿ ಇದೆ. ಯಾವ್ದು ಬೇಕಾದ್ರೆ ಮಾಡ್ಕೊಡ್ತೀನಿ ಸರ್. ರನ್ನಿಂಗ್ ಡಾಕ್ಯುಮೆಂಟ್ ಸಿಗುತ್ತೆ, ಕಲರ್ ಆಪ್ಷನ್ ಸಿಗುತ್ತೆ. V30 2 ಇದೆ, 2 ಗಾಡಿ ಇದೆ. ಒಂದು 6.5 6.75 ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ. ಹಾಗೆ ಬಂದ್ರೆ ಇನ್ನೊಂದು CNG ಇದೆ. ಇದು ನೋಡಿ, ಗಾಡಿ ನಂಬರ್ ನೋಡಬಹುದು. ಸೊ ಒಂದೇ ಟ್ರಾನ್ಸ್ಫರ್ ಕೊಡ್ತಾರೆ ಗಾಡಿ. ಅದು 14180 ಇದೆ, ಇದು 14119 ಇದೆ. 21 ಮಾಡಲು CNG ವೆಹಿಕಲ್ ಸರ್ ಇದು. ಖಂಡಿತ ಇದಕ್ಕೂ ಸಹ ಲೋನ್ ಮಾಡಿ ಕೊಡೋಣ. ವಿತ್ ಬಜೆಟ್ ಒಂದು 4 ಲಕ್ಷ 3.75 ಬಜೆಟ್ ಅಲ್ಲಿ ಖಂಡಿತ ಮಾಡ್ಕೊಡೋಣ. ಕಂಟೈನರ್ ವೆಹಿಕಲ್ 2 ಗಾಡಿ ಇದೆ, 2 ಗಾಡಿನೂ ಅಷ್ಟೇ. ಹಂಗೆ ಬಂದ್ರೆ ಸೂಪರ್ ಎಸ್ ಮಿಂಟ್ ಇದೆ. ಯಾರು ಒಂದು 2.5 2 ಲಕ್ಷ ಬಜೆಟ್ ಅಲ್ಲಿ ನೋಡ್ತೀರಾ ಕಂಟೈನರ್ ವೆಹಿಕಲ್, ಅವ್ರಿಗೂ ಸಹ ಮಾಡ್ಕೊಡೋಣ. ಓಕೆ ಸರ್, ಸೂಪರ್ ಸರ್.